ಪ್ರೈಸ್ ದ ಲಾರ್ಡ್. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಕ್ಕೆ ಘನಮಾನ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರನ್ನು ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತೇನೆ. ನೀವು ವೀಕ್ಷಿಸ್ತಾ ಬಂದಿದ್ದೀರಿ, ಇನ್ನು ವೀಕ್ಷಿಸ್ತಾ ಇರ್ತೀರಿ ನಂಬುತ್ತೇನೆ. ಮತ್ತು ಈ ಒಂದು ನನಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ ವಾಕ್ಯವು ಎಲ್ಲ ಕಡೆಗೆ ಹಬ್ಬಿಕೊಳ್ಳುವಂತೆ. ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ತಿರುಗಿ ಇನ್ನೊಂದು ಸಾರಿ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನ ಕೃಪೆಯು ಶಾಶ್ವತವಾಗಿದೆ. ಪ್ರಿಯರೇ, ನಾನು ಕಳೆದ ವಾರ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ ಮಾತಾಡ್ತಾ ಇದ್ದೆ. ಅದರಲ್ಲಿ ದೇವರು ನಮಗೆ ಅನುಗ್ರಹಿಸಿರುವ ಏಳಿಗೆಯ ಬಗ್ಗೆ ಮಾತಾಡಿದ್ದೆ, ಉದ್ಧಾರದ ಬಗ್ಗೆ ಮಾತಾಡಿದೆ. ಇವತ್ತು ನಾವು ತಿರುಗಿ ಸ್ವಲ್ಪ ವಾಕ್ಯವನ್ನು ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ ನಾವು ಕಂಟಿನ್ಯೂ ಮಾಡುವ. ದೇವರ ವಾಕ್ಯ ಎಷ್ಟು ವಿವರಣೆ ನಾವು ಅದನ್ನು ಧ್ಯಾನ ಮಾಡಿದರೂ ಡೇ ಬೈ ಡೇ ಅದರಲ್ಲಿ ನಿಧಿ, ಆ ವಾಕ್ಯದಲ್ಲಿ ಪ್ರಕಟಣೆಯ ನಿಧಿ ಇದೆ. ಎಷ್ಟು ಸರಿ ಓದಿದರೂ ಓದುವಾಗೆಲ್ಲ ಆಳವಾದ ಪ್ರಕಟಣೆ ನಮಗೆ ಉಂಟಾಗುತ್ತದೆ. ಎಷ್ಟು ಓದಿದರೂ ಸಾಕಾಗುವುದಿಲ್ಲ. ಹಾಗಾಗಿ ಇವತ್ತು ತಿರುಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ಒಂದು ದಿನಕ್ಕಾಗಿ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ನಿನ್ನನ್ನು ಬಿಟ್ಟು ನಾವು ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಜೀವಿಸುವುದಕ್ಕೋಸ್ಕರ ನೀನು ನಮಗೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದಿ. ಈ ದಿನ ನಿನ್ನ ವಾಕ್ಯವನ್ನು ಬೋಧಿಸುವಾಗ ನಿನ್ನ ಪ್ರಿಯರೆಲ್ಲರೂ ಅದನ್ನು ಕೇಳುತ್ತಿರುವಾಗ, ಬೋಧಿಸುವಂಥ ವಾಕ್ಯವನ್ನು ಕೇಳುತ್ತಿರುವಾಗ ಅವರ ಆತ್ಮಿಕ ಕಿವಿ ಮತ್ತು ಆತ್ಮಿಕ ಸ್ವಾಮಿ ಅವರ ಹೃದಯಗಳಿಂದ ಅವರು ಅದನ್ನು ಗ್ರಹಿಸಿಕೊಳ್ಳಲಿ. ಅದನ್ನು ಕರ್ತನೆ ಆ ವಾಕ್ಯವನ್ನು ಅಂಗೀಕರಿಸಲಿ ಮತ್ತು ಜೀವಿಸುವುದಕ್ಕೋಸ್ಕರ ಆ ವಾಕ್ಯವನ್ನು ಅಂಗೀಕರಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಮನೋನೇತ್ರಗಳು ಇನ್ನೂ ಕೂಡ ಬೆಳಗಲ್ಪಡಲಿ ಸ್ವಾಮಿ. ನಿನಗೋಸ್ಕರ ಉರಿದು ಪ್ರಕಾಶಿಸುವಂತೆ, ನಿನಗೋಸ್ಕರ ಜೀವಿಸುವಂತೆ, ನಿನ್ನ ವಾಕ್ಯದ ಪ್ರಕಾರ ನಡೆಸಲ್ಪಡುವಂತೆ, ಬೋಧಿಸಲ್ಪಡುವಂಥ ವಾಕ್ಯವನ್ನು ಅಂಗೀಕಾರ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಮತ್ತು ಈ ವಾಕ್ಯದ ಮೂಲಕವಾಗಿ, ಈ ಸಜೀವ ವಾಕ್ಯವನ್ನು ಕೇಳುತ್ತಿರುವಾಗ ಅವರ ಜೀವಿತದಲ್ಲಿ ಜಯ ಉಂಟಾಗಲಿ, ಜಯದಲ್ಲಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಓಕೆ, ನಾವು ಮೊನ್ನೆ ಧ್ಯಾನ ಮಾಡ್ತಾ ಇದ್ದೆವು. ಅದೇ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ, ಭೂಲೋಕದಲ್ಲಿನ ಮಾತ್ರ ಅಲ್ಲ, ಭೂಲೋಕದಲ್ಲಿನಲ್ಲ, ಪರಲೋಕದಲ್ಲಿನ ಸಕಲ ಆತ್ಮೀಕ ಅಥವಾ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹ ಮಾಡಿದ್ದಾನೆ. ಇದು ದೇವರ ಅನುಗ್ರಹ. ಯಾವಾಗ ಈ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹ, ಯಾರಿಗೆ ಅನುಗ್ರಹ ಆಗಿದೆ ಅಂದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು. ದೇವರು ಕೊಟ್ಟಿರುವ ಅಧಿಕಾರದಿಂದ ಅವರು ದೇವರ ಮಕ್ಕಳಾಗಿ ಹುಟ್ಟಿದ್ದಾರೆ. ಅದು ಅವರು ಅಂದರೆ ಯಾರು? ನಾವೇ. ನೀವು ಹೇಳಿ, ನಾನೇ ಅವರು. ಇಲ್ಲಿ ಬರ್ದಂಥದ್ದು. ಇವರು ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ರಕ್ತ ಸಂಬಂಧದಾಗಲಿ ಹುಟ್ಟಲಿಲ್ಲ, ದೇವರಿಂದ ಹುಟ್ಟಿದ್ದೇವೆ. ದೇವರು ನಮಗೆ ಅಪ್ಪ, ತಂದೆ ಎಂದು ಕರೆಯುವ ಪುತ್ರನ ಆತ್ಮನನ್ನು ನಮಗೆ ದಯಪಾಲಿಸಿದ್ದಾನೆ. ಹಾಗಾಗಿ ಯಾರ್ಯಾರು ಆತನ ಮಕ್ಕಳಾಗಿದ್ದರೋ ಅವರಿಗೆ ದೇವರು ಹಕ್ಕು ಬಾಧ್ಯತೆ, ದೇವರ ರಾಜ್ಯದಲ್ಲಿನ ಹಕ್ಕು ಬಾಧ್ಯತೆಯನ್ನು ಅನುಗ್ರಹ ಮಾಡಿದ್ದಾನೆ. ಅಧಿಕಾರವನ್ನು ಕೊಟ್ಟಿದ್ದಾನೆ. ದುರಾತ್ಮಗಳ ಮೇಲೆ ಅಧಿಕಾರ, ವಾಯುಮಂಡಲದಲ್ಲಿ ತಿರುಗಾಡುತ್ತಿರುವಂಥ ದುಷ್ಟ ಆತ್ಮಗಳ ಮೇಲೆ ಅಧಿಕಾರ ಮತ್ತು ಎಲ್ಲದರ ಮೇಲೆ ಅಧಿಕಾರವನ್ನು ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಯಾರಿಗೆ ಅನುಗ್ರಹ ಮಾಡಿದ್ದು? ಆತನ ಮಕ್ಕಳಾಗಿ ಯಾರು ಹುಟ್ಟಿದ್ದಾರೋ ಅವರಿಗೆ ಮಾತ್ರ ಇದು ಅನುಗ್ರಹ ಆದದ್ದು. ಇಲ್ಲಿ ನೋಡುವ ನಾವು ಆತ್ಮೀಯ ವರಗಳು ನಮಗೆ. ಆದರೆ ಅನುಗ್ರಹ ಆದದ್ದು ಎಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ
ಅನುಗ್ರಹಿಸಿದ್ದಾನೆ. ಅದೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಇತ್ತು. ಆ ಕ್ರಿಸ್ತ ಯೇಸುವನ್ನು ನಾವು ನಮ್ಮ ಸ್ವಂತ ರಕ್ಷಕನನ್ನಾಗಿ, ನಮ್ಮ ಒಡೆಯನನ್ನಾಗಿ ನಾವು ಅಂಗೀಕರಿಸಿದಾಗ, ಆತನೇ ನಮ್ಮ ರಕ್ಷಕನು ಎಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದಾಗ ನಮಗೆ ಅದು ಅನುಗ್ರಹವಾಗಿದೆ. ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹ ಮಾಡಿದ್ದಾನೆ. ಇವತ್ತು ಆತ್ಮಿಕ ಲೋಕದಲ್ಲಿ ನಮ್ಮ ಅಡ್ರೆಸ್, ನಮ್ಮ ಸರ್ನೇಮ್ ಯಾವುದಂದರೆ, ಬೈಬಲ್ ಹೇಳ್ತದೆ, ದೇವರು ನಮಗೆ ದೇವರ ಮಕ್ಕಳೆಂಬ ಹೆಸರನ್ನು ಕೊಡುವುದರಲ್ಲಿ ಎಂಥ ಮಮತೆ ಇಟ್ಟಿದ್ದಾನೆ ನೋಡಿರಿ. ದೇವರ ಮಕ್ಕಳೆಂಬ ಹೊಸ ಹೆಸರನ್ನು ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಇವತ್ತು ನಮ್ಮ ಆತ್ಮಿಕ ವಿಳಾಸ ಯಾವುದಂದರೆ, ಸರಿಯಾಗಿ ಎಲ್ಲರೂ ಕೇಳಿ, ಇವತ್ತು ನಮ್ಮ ಆತ್ಮಿಕ ವಿಳಾಸ ಯಾವುದಂದರೆ ಅದು ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ. ಯಾವಾಗ ನಾವು ಕ್ರಿಸ್ತನಲ್ಲಿ ಸೇರಿದೆವೋ, ಯಾವಾಗ ನಾವು ಕ್ರಿಸ್ತನಲ್ಲಿ ಬಂದುಬಿಟ್ಟೆವೋ, ಕ್ರಿಸ್ತನನ್ನು ನಂಬಿದೆವೋ, ಕ್ರಿಸ್ತನು ನಮ್ಮ ಒಡೆಯನೆಂಬುದಾಗಿ ಅಂಗೀಕರಿಸಿದೆವೋ, ಆಗ ದೇವರ ಮಕ್ಕಳೆಂಬ ಹೆಸರು, ಒಂದು ಅಡ್ರೆಸ್ ಸಿಕ್ಕಿತು. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ವಿ ಆರ್ ಇನ್ ಕ್ರೈಸ್ಟ್, ದಟ್ ಈಸ್ ಹೋಪ್ ಆಫ್ ಗ್ಲೋರಿ. ವಿ ಆರ್ ಇನ್ ಕ್ರೈಸ್ಟ್, ದಟ್ ಈಸ್ ದ ಹೋಪ್ ಆಫ್ ಗ್ಲೋರಿ. ಅದಕ್ಕೆ ನನ್ನ ಪ್ರಿಯ ದೇವ ಜನರೇ, 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಯಾವನಾದರೂ, ಇಲ್ಲಿ ಜಾತಿ ಬರೀಲಿಲ್ಲ, ಕ್ಯಾಥಲಿಕ್, ಕ್ರಿಶ್ಚಿಯನ್, ಯಾವ ಜಾತಿ ಬರಲಿ, ಇದು ಬರೆಯಲ್ಪಟ್ಟದು ಇವೆಲ್ಲ ಜಾತಿಗಳು ಕ್ರಿಶ್ಚಿಯನ್ ಎಂಬ ಹೆಸರು ಕರೆಯಲ್ಪಡುವುದಕ್ಕಿಂತ ಮುಂಚೆ ಆಗಿರ್ಬೋದು. ಯಾಕೆ? ಅಪೊಸ್ತಲರ ಕೃತ್ಯದಲ್ಲಿ 11ನೇ ಅಧ್ಯಾಯದಲ್ಲಿ ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ, ಯಾರಿಗೆ? ಯೇಸು ಕ್ರಿಸ್ತನ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ತಮಾಷೆಯಲ್ಲಿ ಕರೆದದ್ದು, ತಮಾಷೆ ಮಾಡಿದ್ದು. ಕ್ರಿಸ್ತನಾಗೇ ಕಾಣ್ತಿದ್ರು, ಕ್ರಿಸ್ತನಾಗೇ ಮಾಡ್ತಿದ್ರು, ಅದಕ್ಕೆ ಕ್ರಿಸ್ತನವರು ಅಥವಾ ಕ್ರೈಸ್ತರು ಎಂಬುದಾಗಿ ಅವರಿಗೆ ಕರೆದರು. ಇಲ್ಲಿ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ, ಪೂರ್ವ ಸ್ಥಿತಿಗಳೆಲ್ಲವೂ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ಯಾರಿಂದಲಾದದಲ್ಲ, ದೇವ ಸೇವಕರಿಂದ ಆದದಲ್ಲ, ಇದು ದೇವರಿಂದಲೇ ಆಯಿತು ಎಂಬುದಾಗಿ ಆ ಗ್ರಂಥಕರ್ತನು ಬರೆದಿದ್ದಾನೆ. ಪವಿತ್ರಾತ್ಮನು ಆತನ ಮೂಲಕ ಬರೆಸಿದ. ನನ್ನ ಪ್ರಿಯರೇ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಈಗ ನಾವು ಎಲ್ಲಿದ್ದೇವೆ ಅಂದರೆ, ನಾವು ಇರುವಂಥದ್ದು ಕ್ರಿಸ್ತನಲ್ಲಿ. ಅಫ್ಕೋರ್ಸ್ ನಾನೀಗ ಬಿಗ್ ಜೆ ಸ್ಟುಡಿಯೋದಲ್ಲಿರ್ಬೋದು, ಅಥವಾ ನಾನು ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಎಲ್ಲಿಯೇ ಇರ್ಬೋದು. ಅದು ನಾನು ಇರುವ ನನ್ನ ಶರೀರವಾಗಿ ನಾನಿರುವಂಥ ಪ್ಲೇಸ್. ಬಟ್ ಆತ್ಮಿಕವಾಗಿ ನನ್ನ ನೆಲೆ ಯಾವುದಂದರೆ, ಆತ್ಮಿಕವಾಗಿ ನಮ್ಮ ನೆಲೆ ಯಾವುದಂದರೆ, ಆತ್ಮಿಕವಾಗಿ ನಮ್ಮ ಪ್ಲೇಸ್ ಯಾವುದಂದರೆ, ಆತ್ಮಿಕವಾಗಿ ನಮ್ಮ ವಿಳಾಸ, ಮೇನ್ ವಿಳಾಸ ಯಾವುದಂದರೆ, ವಿ ಆರ್ ಇನ್ ಕ್ರೈಸ್ಟ್. ಅದಕ್ಕೆ ನಾವು ಯಾವಾಗಲೂ ಬೋಧಿಸ್ತೇವೆ, ಅಥವಾ ನಾನು ನೋಡಿ ಕಲಿತದ್ದೇನೆಂದರೆ, ನಾವು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ ಅಂತ ಇಲ್ಲಿ ಬರೆದಿದೆ. ನಾನು ಓದುವಾಗ ನಾನು ಎಲ್ಲರಿಗೆ ಹೇಳೋದು, ಬೈಬಲ್ನಲ್ಲಿ ಎಲ್ಲಿ ಕ್ರಿಸ್ತನು ಅಂತ ಬರೆದಿದೆ ಅಲ್ಲಿ ನಮ್ಮನ್ನು ಹಾಕಬೇಕು. ಕ್ರಿಸ್ತನ ಅದ್ಭುತ ಮಾಡುವಾಗ ಅಲ್ಲಿ ಕೂಡ ನಾವು ಕ್ರಿಸ್ತನಲ್ಲಿ ಇದ್ದೇವೆ. ರೆಸರೆಕ್ಷನ್ ಆದ ಕ್ರಿಸ್ತನಲ್ಲಿ ನಾವು ಇದ್ದೇವೆ. ವಿ ಆರ್ ಇನ್ ಕ್ರೈಸ್ಟ್, ರೆಸರೆಕ್ಷನ್ ಆದ ಕ್ರಿಸ್ತನಲ್ಲಿ ಇದ್ದೇವೆ. ಶಿಲುಬೆಯಲ್ಲಿ ಕೂಡ ನಾವು ನಮ್ಮನ್ನು ಕರ್ತನು ಕೊಂಡೋಗಿದ್ದಾನೆ. ನಾವು ಆತನೊಟ್ಟಿಗೆ ಸತ್ತಿದ್ದೇವೆ, ಆತನೊಟ್ಟಿಗೆ ಹುಣಲ್ಪಟ್ಟಿದ್ದೇವೆ. ಬಟ್ ಟೋಟಲಿ ನಮ್ಮ ಅಡ್ರೆಸ್, ನಮ್ಮ ವಿಳಾಸ ಯಾವುದಂದರೆ, ವಿ ಆರ್ ಇನ್ ಕ್ರೈಸ್ಟ್. ಅದಕ್ಕೆ ಕ್ರಿಸ್ತನು ಏನು ಮಾಡ್ತಾ ಇದ್ದಾನೋ ಅಲ್ಲಿ ನಮ್ಮನ್ನು ಹಾಕಿದ್ರೆ ಆಯ್ತು. ಯಾಕೆ? ನಾವು ಅಲ್ಲಿ ನಾವಿದ್ದೇವೆ. ವಿ ಆರ್ ಇನ್ ಕ್ರೈಸ್ಟ್. ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ನಾವು ಏನೇ ಆಗಿರುವುದಾದರೂ ಅದು ಕ್ರಿಸ್ತನಲ್ಲಿಯೇ. ನಾವು ನೀತಿವಂತರಾದದ್ದು ಕ್ರಿಸ್ತನಲ್ಲಿ, ನಾವು ಹೊಸ ಸೃಷ್ಟಿಯಾದದ್ದು ಕ್ರಿಸ್ತನಲ್ಲಿ, ನಾವು ಪರಲೋಕ ರಾಜ್ಯದ ರಾಯಭಾರಿಯಾದದ್ದು ಅದು ಕ್ರಿಸ್ತನಲ್ಲಿ, ನಾವು ಪರಲೋಕ ರಾಜ್ಯದ ಬೆಳಕಿನವರಾದದ್ದು ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ಗಲಾತ್ಯ 3ನೇ ಅಧ್ಯಾಯ, ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ರೋಮನ್ 8ನೇ ಅಧ್ಯಾಯ 14ನೇ ವಚನ, ವಿ ಆರ್ ದ ಸನ್ಸ್ ಆಫ್ ಗಾಡ್ ಇನ್ ಕ್ರೈಸ್ಟ್. ಸನ್ಸ್ ಆಫ್ ಗಾಡ್. 2 ಕೊರಿಂಥ 5ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ಪರಲೋಕ ರಾಜ್ಯದ ರಾಯಭಾರಿಗಳಾಗಿದ್ದೇವೆ. ಫಿಲಿಪ್ಪ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ದೇವರ ಕೃಪೆಯ ಪಾಲುದಾರರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ದೇವರ ಕೃಪೆಯ ಶೇರ್ ಹೋಲ್ಡರ್ ಆಫ್ ದ ಪಾರ್ಟ್ನರ್ ಆಫ್, ನಾಟ್ ಶೇರ್ ಹೋಲ್ಡರ್, ಪಾರ್ಟ್ನರ್ಸ್ ಆಫ್ ದ ಗ್ರೇಸ್ ಆಫ್ ಗಾಡ್.
ಇನ್ ಕ್ರೈಸ್ಟ್, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ. ಇದು ನಮ್ಮ ವಿಳಾಸ. ನಾವು ಏನೇ ಆಗಿದ್ರೂ ಅದು ಕ್ರಿಸ್ತನಲ್ಲೇ ಆಗೋದು. ಓಕೆ, ಅದೇ ಫಿಲಿಪ್ಪ 2:16 ಕ್ರಿಸ್ತನಲ್ಲಿ ಜೀವದಾಯಕ ವೃಕ್ಷವನ್ನು ತೋರಿಸಿಕೊಡುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ಜೀವದಾಯಕ ವೃಕ್ಷವನ್ನು ನಾವು ತೋರಿಸುವವರಾಗಿದ್ದೇವೆ. ಅದೇ ಫಿಲಿಪ್ಪ 2:16 ಕ್ರಿಸ್ತನಲ್ಲಿ ನಾವು ಹೊಳೆಯುವ ಜ್ಯೋತಿರ್ಮಂಡಲವಾಗಿ ಈ ಲೋಕದಲ್ಲಿ ಇದ್ದೇವೆ. ನಾವು ಅದು ಕ್ರಿಸ್ತನಲ್ಲಿರೋದು. ಕ್ರಿಸ್ತನಲ್ಲಿ ರಾಯಭಾರಿಗಳು, ನಾವು ಕ್ರಿಸ್ತನಲ್ಲಿ ಹೊಳೆಯುವ ಜ್ಯೋತಿರ್ಮಂಡಲಗಳು, ಕ್ರಿಸ್ತನಲ್ಲಿ ದೇವರ ಕೃಪೆಯ ಪಾಲುದಾರರು, ಕ್ರಿಸ್ತನಲ್ಲಿ ದೇವರ ಮಕ್ಕಳು, ಕ್ರಿಸ್ತನಲ್ಲಿ. ಮತ್ತು 2 ಕೊರಿಂಥ 3:2 ಕ್ರಿಸ್ತನಲ್ಲಿ ವಿ ಆರ್ ದ ಲಿವಿಂಗ್ ಎಪಿಸ್ಟಲ್, ಜೀವಂತ ಪತ್ರಿಕೆಗಳು. ವೆನ್ ವಿ ಆರ್ ಇನ್ ಕ್ರೈಸ್ಟ್ ವಿ ಆರ್ ವಾಕಿಂಗ್ ಅಕಾರ್ಡಿಂಗ್ ವಾಕಿಂಗ್ ವಿತ್ ಕ್ರೈಸ್ಟ್. ಸೊ ನಾವು ಜನರಿಗೆ ಜೀವಂತ ಪತ್ರಿಕೆಗಳಾಗಿ, ಎಪಿಸ್ಟಲ್ಸ್ಗಳಾಗಿ ಕಾಣಿಸಲ್ಪಡುತ್ತೇವೆ. ವೆನ್ ವಿ ನ್ಯೂ ವಿ ಆರ್ ಇನ್ ಕ್ರೈಸ್ಟ್, ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ನಮಗೆ ಮನವರಿಕೆ ಆಗಿದ್ದರೆ ಅಥವಾ ಪ್ರಕಟವಾಗಿದ್ದರೆ, ಕ್ರಿಸ್ತನ ಎಂಥವನಾಗಿದ್ದಾನೋ ಅಂಥವನಾಗಿ ಈ ಲೋಕದಲ್ಲಿ ಇರಲಿಕ್ಕೆ ನಮಗೆ ಬಹಳ ಸುಲಭ. ಅಲ್ಲಿ ಬರೆಯಲ್ಪಟ್ಟಂಥ ಮಾತು 4:17 ಕ್ರಿಸ್ತನು ಎಂಥವನಾಗಿದ್ದಾನೋ 1 ಯೋಹಾನ, ಕ್ರಿಸ್ತನು ಎಂಥವನಾಗಿದ್ದ ಅಂಥವರಾಗಿಯೇ ನೀವು ಈ ಲೋಕದಲ್ಲಿ ಇದ್ದೀರಿ ಎಂಬ ವರ್ಡ್ ನಂಬಲಿಕ್ಕೆ ನಮಗೆ ಸುಲಭ, ಇರಲಿಕ್ಕೆ ಸುಲಭ, ನಡೀಲಿಕ್ಕೆ ಸುಲಭ, ಹಾಗೆಯೇ ಜೀವಿಸಲಿಕ್ಕೆ ಸುಲಭ. ಸಭೆ ಮತ್ತು ಸಭಾ ಜೀವಿತ ಅಂದರೆ ಮಾರ್ಗದಲ್ಲಿರುವಂಥ ಡೊಂಬರಾಟ ಅಲ್ಲ. ದೊಂಬರಾಟ ಅಂದರೆ ಬೆಂಗಳೂರಿನವರಿಗೆ ಗೊತ್ತಾಗಲಿಕ್ಕಿಲ್ಲ, ಹುಬ್ಳಿಯವರು ಮತ್ತು ಬೆಳಗಾಂನವ್ರಿಗೆ ಗೊತ್ತಿರಲಿಕ್ಕಿಲ್ಲ, ನಮಗೆ ಮಂಗಳೂರಿನವರಿಗೆ ಗೊತ್ತು. ನಾವು ಚಿಕ್ಕ ಇರುವಾಗ ಒಬ್ಬ ಬ್ಯಾಂಡ್ ಬೊಟ್ಟಿಕೊಂಡು ಬರ್ತಾನೆ, ಆಚೆ ಒಂದು ಹೀಗೆ ಕ್ರಾಸ್ ಬಿದುರಿನ ಕಂಬ ಹಾಕಿ ನಡುವಿನಲ್ಲಿ ಒಂದು ವಯರ್ ಕಟ್ಟುತ್ತಾನೆ, ಅಲ್ಲಿ ಬೊಟ್ಟುತ್ತಾ ಇರ್ತಾನೆ, ಮಾತಾಡ್ತಾನೆ, ಸ್ವಲ್ಪ ಕೆಲವೆಲ್ಲ ಮ್ಯಾಜಿಕ್ ಎಲ್ಲ ಮಾಡಿ ಕೊಡ್ತಾನೆ, ಮತ್ತೆ ಅವನಲ್ಲಿರುವುದಿಲ್ಲ, ಇನ್ನೊಂದು ಕಡೆಗೆ ಹೋಗ್ತಾನೆ, ಸ್ವಲ್ಪ ಹಣ ಕಲೆಕ್ಟ್ ಮಾಡ್ತಾನೆ, ಅವನ ಹೊಟ್ಟೆಪಾಡಿಗೆ ಆಯಿತು. ಹಾಗೆ ಅದಲ್ಲ ಸಭೆ ಅಂದರೆ ನಾವು ಕ್ರಿಸ್ತನಲ್ಲಿ ಇರುವಂಥದ್ದನ್ನು ಕಲಿಸುವಂಥದ್ದು, ಕ್ರಿಸ್ತನಲ್ಲಿ ಇದ್ದುಕೊಂಡು ನಡೆಯಲಿಕ್ಕೆ ಕಲಿಸುವಂಥದ್ದು, ಕ್ರಿಸ್ತನಲ್ಲಿ ಇದ್ದುಕೊಂಡು ಫಲಭರಿತವಾಗಿರಲಿಕ್ಕೆ ಕಲಿಸುವಂಥದ್ದು. ಕ್ರಿಸ್ತನಲ್ಲಿ ನಾವು ಇದ್ದೇವೆ, ದೇವರ ಕೃಪೆಯನ್ನು ಪ್ರಖ್ಯಾತಿಪಡಿಸುವುದಕ್ಕೋಸ್ಕರ, ಇದೇ ವಚನದಲ್ಲಿ ಮುಂದೆ ಇದೆ, ದೇವರ ಮಹಿಮೆಯನ್ನು ಪ್ರಖ್ಯಾತಿಗೆ ಪಡಿಸುವುದಕ್ಕೋಸ್ಕರ ದೇವರು ಭೂಲೋಕದಲ್ಲಿ ತನ್ನ ಸಭೆಯನ್ನು ಸ್ಥಾಪನೆ ಮಾಡಿದ್ದಾನೆ. ಕ್ರಿಸ್ತನು ಆ ಸಭೆಯನ್ನು ಕಟ್ಟಿದ್ದಾನೆ. ಸಭೆಯಲ್ಲಿ ಡೊಂಬರಾಟ ಇಲ್ಲ, ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಈ ಲೋಕದಲ್ಲಿರುವಂಥ ನಮ್ಮ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥ ಡೊಂಬರಾಟದ ಕಾರ್ಯಕ್ಕೋಸ್ಕರ ಸಭೆ ಇರುವುದಲ್ಲ. ಸಭೆ ಇರುವುದು ಸಭೆ ಒಂದು ಊರಿನಲ್ಲಿ ಸಭೆ ಇದ್ದರೆ, ಒಂದು ಪಟ್ಟಣದಲ್ಲಿ ಸಭೆ ಇದ್ದರೆ ಆ ಪಟ್ಟಣಕ್ಕೆ ಬೆಳಕಾಗಿರುವಂಥದ್ದು. ಆ ಸಭೆಯ ಮೂಲಕ ಪಟ್ಟಣ ಪ್ರಜ್ವಲಿಸ್ತದೆ, ಆ ಸಭೆಯ ಮೂಲಕ ಪಟ್ಟಣದಲ್ಲಿ ಏಳಿಗೆ ಉಂಟಾಗುತ್ತದೆ, ಆ ಸಭೆಯ ಮೂಲಕ ಸರಕಾರ ಸ್ಥಾಪಿಸಲ್ಪಡುತ್ತದೆ, ಆ ಸಭೆಯ ಮೂಲಕ ಸಮಯಕ್ಕೆ ಸರಿಯಾದ ಮಳೆ ಬರ್ತದೆ, ಅತಿವೃಷ್ಟಿ ಅನಾವೃಷ್ಟಿ ಆಗುವುದಿಲ್ಲ. ಆ ಸಭೆಯಲ್ಲಿರುವ ನಾವು ಕ್ರಿಸ್ತನಲ್ಲಿ ನಮ್ಮ ವಿಳಾಸ ಇರುವಂಥದ್ದು. ನಮ್ಮ ವಿಳಾಸ ಇರುವುದು ಕ್ರಿಸ್ತನಲ್ಲಿ ನಾವು 5:8 ಎಫೆಸದವರೆಗೆ ಬರೆದ ಪತ್ರಿಕೆ, ಲೈಟ್ ಇನ್ ಕ್ರೈಸ್ಟ್, ವಿ ಆರ್ ಲೈಟ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಭೂಮಿಗೆ ಉಪ್ಪಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಮತ್ತು ಕ್ರಿಸ್ತನಲ್ಲಿ ನಾವು ಅರಸವಂಶಸ್ಥ ಯಾಜಕ ವರ್ಗ, ಮೀಸಲು ಜನಾಂಗ, ಸ್ವಕೀಯ ಪ್ರಜೆ, ನಮ್ಮನ್ನು ದೇವರು ಕ್ರಿಸ್ತನಲ್ಲಿ ಮಾಡಿದ್ದಾನೆ. 1 ಪೇತ್ರ 2:9 ರೋಮನ್ 5:1 ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಆ ಕ್ರಿಸ್ತನಲ್ಲಿಯೇ ನಮ್ಮ ತಂದೆಯಾದ ದೇವರು ಸಕಲ ಆತ್ಮೀಯ ವರಗಳನ್ನು ನಮಗೆ ಅನುಗ್ರಹ ಮಾಡಿದ್ದಾನೆ. ಅಲ್ಲಿ ಮುಂದೆ ಹೇಳ್ತದೆ, ಈಗ ಅದು ಕಾಣ್ತಾ ಇಲ್ಲ, ಅನುಗ್ರಹ ಮಾಡಿದ್ದಾನೆ, ಆಯಿತು ಅದಾಯಿತು, ನಮಗೆ ಆಗಿದೆ ಅಂತ ಪ್ರಾರ್ಥನೆ ಮಾಡಿದರೆ ಇದುವರೆಗೆ ಕಾಣಲಿಲ್ಲ. ಸಮಸ್ಯೆ ದೇವರದಲ್ಲ, ಆಗಿದೆ ಎಂಬ ಮಾತಿನದಲ್ಲ, ವಚನದಲ್ಲ, ಅದು ದೇವರ ಮಾತು. ಅದು ಪಾಸಿಟಿವ್ ಕನ್ಫೆಷನ್ ಮತ್ತು ಫೇತನ್ನು ಆ್ಯಕ್ಟ್ ಮಾಡುವಂಥದ್ದು. ಬಟ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿ ಹೇಳ್ತದೆ ಹೇಗೆ ಆಗ್ತದೆ, ಅನುಗ್ರಹಿಸಿದ್ದಾನೆ. ಈಗ ಅದು ಅನುಗ್ರಹ ಮಾಡಿ ಆಗಿದೆ, ಅದು ಕಾಣ್ತಾ ಇಲ್ಲ, ಅದನ್ನು ಅನುಭವಿಸ್ತಾ ಇಲ್ಲ. ಮುಂದೆ ಹೇಳ್ತಾನೆ, ಅನುಗ್ರಹಿಸಿದ್ದು ನಮ್ಮ ಜೀವಿತದಲ್ಲಿ ಅಳವಡಿಸುವುದು ಹೇಗೆಂದರೆ, ಅನುಗ್ರಹಿಸುವುದು ನಮ್ಮ ಜೀವಿತದಲ್ಲಿ ಕಾಣುವುದು ಹೇಗೆಂದರೆ, ಮುಂದೆ ಹೇಳ್ತಾನೆ, ಪ್ರೀತಿಯಲ್ಲಿ ನಡೆದು.
ಓ ನನ್ನ ಪ್ರಿಯ ದೇವಜನರೇ, ಪ್ರೀತಿಯಲ್ಲಿ ನಡೆಯುವಂಥದ್ದು. ಯಾವ ಪ್ರೀತಿ? ಪವಿತ್ರಾತ್ಮನಿಂದ ಉಂಟಾದ ಕ್ರಿಸ್ತನ ಪ್ರೀತಿ ಅಥವಾ ಪವಿತ್ರಾತ್ಮನಿಂದ ಉಂಟಾದ ದೇವರ ಪ್ರೀತಿಯಲ್ಲಿ. ದೇವರ ಪ್ರೀತಿ ಬೇರೆ, ಕ್ರಿಸ್ತನ ಪ್ರೀತಿಯ ಬೇರೆ ಅಲ್ಲ. ಪವಿತ್ರಾತ್ಮನ ಪ್ರೀತಿ ಬೇರೆ ಅಲ್ಲ. ಪವಿತ್ರಾತ್ಮನು ನಮ್ಮನ್ನು ಹೇಗೆ ನಡೆಸ್ತಾನೆ ಅಂದರೆ, ತಂದೆಯಾದ ದೇವರು ಮತ್ತು ಕ್ರಿಸ್ತನ ಪ್ರೀತಿಯಲ್ಲಿ ಈ ಭೂಲೋಕದಲ್ಲಿ ಜಯಶಾಲಿಯಾಗಿ ಇರುವಂತೆ ನಮ್ಮನ್ನು ನಡೆಸುತ್ತಾನೆ. ಅದಕ್ಕೆ ಹೇಗೆ ಅಂದರೆ ನಾವು ಪ್ರೀತಿಯಲ್ಲಿ ನಡೆದು, ಬಹಳ ಪ್ರಾಮುಖ್ಯ ಪ್ರೀತಿಯಲ್ಲಿ ನಡೆಯುವುದು. ಮೊದಲನೇದು ಪ್ರೀತಿಯಲ್ಲಿ ನಡೆದು, ಎರಡನೇದು ಆತನ ಸನ್ನಿಧಿಯಲ್ಲಿ ನಂಬರ್ 1 ಪ್ರೀತಿಯಲ್ಲಿ ನಡೆಯುವಂಥದ್ದು, ನಂಬರ್ 2 ಪರಿಶುದ್ಧರು, ನಂಬರ್ 3 ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡು. ಇಲ್ಲಿ ಕೂಡ ಆರಿಸಿಕೊಂಡದ್ದು ಕ್ರಿಸ್ತನಲ್ಲಿ. ಸೊ ದಿಸ್ ಈಸ್ ದ ಇನ್ ಕ್ರೈಸ್ಟ್ ರೆವಲೇಷನ್. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಇನ್ ಕ್ರೈಸ್ಟ್ ರೆವಲೇಷನ್. ನಾವು ಕ್ರಿಸ್ತನಲ್ಲಿ ಎಂಬ ಪ್ರಕಟಣೆಯನ್ನು ಅರಿತುಕೊಳ್ಳುವಾಗ ನಮಗೆ ಏನೇ ನಮ್ಮ ಜೀವಿತದಲ್ಲಿ ಆಗಬೇಕಿದ್ರು, ನಮ್ಮ ಜೀವಿತದಲ್ಲಿ ಏನೇ ಒಳ್ಳೆಯ ಕಾರ್ಯಗಳು ಸಂಭವಿಸಬೇಕಿದ್ರು, ನಮ್ಮ ಕುಟುಂಬದಲ್ಲಿ ಸಫಲತೆ ಉಂಟಾಗಬೇಕಾದ್ರೂ, ನಮ್ಮ ಏಳಿಗೆ ಉಂಟಾಗಬೇಕಾದ್ರೂ, ನಾವು ಉನ್ನತಿಗೆ ಹೋಗಬೇಕಿದ್ರು, ಯಾವ ಕೇಡು ಬರದಾಗೆ ನಾವು ಪ್ರೊಟೆಕ್ಟ್ ಆಗಿರಬೇಕಾದ್ರೆ, ಇಟ್ ಈಸ್ ಆಲ್ ಥಿಂಗ್ ಹ್ಯಾಪನ್ ದಟ್ ಇಸ್ ಓನ್ಲಿ ಇನ್ ಕ್ರೈಸ್ಟ್. ಅದು ಎಲ್ಲವೂ ನೆರವೇರುವಂಥದ್ದು ಕೇವಲ ಕ್ರಿಸ್ತನಲ್ಲಿ ಮಾತ್ರ. ಅಂದರೆ ಕ್ರಿಸ್ತನಲ್ಲಿ ನಾವು ಕ್ರಿಸ್ತನಲ್ಲಿ ಇರುವಾಗ ಮಾತ್ರ. ನಮಗೆ ಏನೇ ಬಂದರೂ ಅದು ಕ್ರಿಸ್ತನಲ್ಲಿ. ಆತ್ಮಿಕವಾದ ಒಂದು ಒಳ್ಳೆಯ ವಿಳಾಸ. ನಮ್ಮ ಮನೆ ಹೆಸರು ಸುಮವಿಲ. ನನ್ನ ತಂದೆ ಇದ್ದಾರೆ ಅಲ್ಲೀಗ. ನಾನು ಫ್ಲ್ಯಾಟ್ನಲ್ಲಿರೋದು. ಫ್ಲ್ಯಾಟಿಗೆ ನಮ್ಮ ಮನೆಗೆ ನಾವು ಹೆಸರಿಟ್ಟಿದ್ದೇವೆ ಓಹೆಲ್. ಅಂದರೆ ಅದು ಟೆಬರ್ನಕಲ್ ಅಂತ ಹೆಸರು. ಓಹೆಲ್ ಹಿಬ್ರು ಒಡೆಯ. ಟೆಬರ್ನಕಲ್ ಅಂದರೆ ಮಂಜೂಷ ಎಂಬುದಾಗಿ ಇಟ್ಟಿದ್ದೇನೆ. ಆ ಮಂಜೂಷ ಎಂಬುದು ತಾತ್ಕಾಲಿಕ ವಿಳಾಸ. ಪರ್ಮನೆಂಟ್ ವಿಳಾಸ ಯಾವುದಂದರೆ ಕ್ರಿಸ್ತನಲ್ಲಿ. ಭೂಲೋಕದಲ್ಲಿರುವಾಗಲೂ ಕ್ರಿಸ್ತನಲ್ಲಿ, ಪರಲೋಕದಲ್ಲಿರುವಾಗಲೂ ಕ್ರಿಸ್ತನಲ್ಲಿಯೇ ನಾವಿರುವಂಥದ್ದು. ಯಾಕೆಂದ್ರೆ ತಂದೆಯ ನೋಡಿ, ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಟ್ಟಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಟ್ಟಿಗೆ ಕೂಡಿಸಿದ್ದಾನೆ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕೂಡಿಸಿದ್ದಾನೆ. ನಾವಿವತ್ತು ಭೂಲೋಕದಲ್ಲಿ, ಈಗ ನಾನು ಮಾತನಾಡ್ತಿದ್ರು, ನನ್ನ ಆತ್ಮೀಯ ವ್ಯಕ್ತಿ, ಆತ್ಮೀಕ ಮನುಷ್ಯ. ಇನ್ನೊಂದು ಭಾಗದಲ್ಲಿ ಕ್ರಿಸ್ತನೊಂದಿಗೆ ನಾನು ಎಬ್ಬಿಸಲ್ಪಟ್ಟಿದ್ದೇನೆ. ಕ್ರಿಸ್ತನು ಮರಣದಿಂದ ಎದ್ದಾಗ ನಾನು ಕೂಡ ಎದ್ದಿದ್ದೇನೆ. ಎಬ್ಬಿಸಲ್ಪಟ್ಟು ಆತನೊಂದಿಗೆ ಪರಲೋಕದಲ್ಲಿ ತಂದೆಯಾದ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಸೊ ವಿಚ್ ಇಸ್ ಅವರ್ ಅಡ್ರೆಸ್? ಯಾವುದು ಅಡ್ರೆಸ್? ನಾವೀಗ ಕೂತಿರುವ ಸ್ಥಳ ಯಾವುದು? ಯೇಸು ಎಲ್ಲಿದ್ದಾನೆ? ಆತನನ್ನು ಎಲ್ಲದರ ಮೇಲೆ ತನ್ನ ಬಲಭಾಗದಲ್ಲಿ ಕೂಡಿಸಿದ್ದಾನೆಂಬುದಾಗಿ ಯೇಸುವಿನ ಬಗ್ಗೆ ತಂದೆಯಾದ ದೇವರು ಮಾತನಾಡ್ತಾನೆ. ಮತ್ತು ಸಭೆಗೆ ಆತನನ್ನು ಶಿರಸ್ಸನ್ನಾಗಿಟ್ಟನು. ಇವತ್ತು ಸಭೆಗೆ ಶಿರಸ್ಸು ಬೇರೆ ಯಾವ ಲೀಡರ್ ಅಲ್ಲ, ದ ಮೇನ್ ಶಿರಸ್ಸು ಕರ್ತನಾದ ಯೇಸು. ಸಭೆ ಆ ಶಿರಸ್ಸಿನ ಹೊದಿಕೆಯನ್ನು ಬಿಟ್ಟರೆ ಅವರಿಗೆ ಬೇಕಾದಾಗೆ ಮಾಡ್ತಾರೆ. ನನಗೆ ಈ ಭಾಗದಲ್ಲಿ ಭಾಳ ಖುಷಿಯಾಗ್ತಿದ್ದದು, ಸಮುವೇಲ 2ನೇ ಅಧ್ಯಾಯ ಎಲ್ಲ ಓದುವಾಗ ದಾವೀದನ ವಿಷಯ. 1ನೇ ಅಧ್ಯಾಯ 1 ಸಾಮುವೇಲ 2 ಸಾಮುವೇಲ. ದಾವೀದನನ್ನು ದೇವರು ಅರಸನನ್ನಾಗಿ ಆರಿಸಿದ್ದಾನೆ. ಯಾಕೆ? ದೇವರ ಜನಾಂಗವಾದ ಅವಿಭಜಿತ ಇಸ್ರಾಯೇಲ್ 12 ಕುಲಗಳನ್ನು ಆಳ್ವಿಕೆ, ಅವರನ್ನು ಪರಾಂಬರಿಸುವುದಕ್ಕಾಗಿ. ಅವರೆಲ್ಲರೂ ದೇವರ ಜನಾಂಗ, ದಾವೀದನು ಅರಸ. ಅದಕ್ಕೆ ಅವರಿಗೆ ಅವರ ಪ್ರಾಂತ್ಯಗಳು ವಿಸ್ತರಿಸಲ್ಪಡಲಿಕ್ಕೆ, ಅವನು ಪ್ರಾಂತ್ಯಗಳನ್ನು ಕಾಂಕರ್ ಮಾಡಲಿಕ್ಕೆ, ತಮ್ಮ ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಅವರೆಲ್ಲರೂ ಕಸಿದುಕೊಂಡದ್ದು. ಕಾನಾನನ್ನು ಅವರು ಕಸಿದುಕೊಂಡಿದ್ದಾರೆ. ಅಬ್ರಾಮನಿಗೆ ದೇವರು ಕಾನಾನ್ ಕೊಟ್ಟ. ಆಮೇಲೆ ಅದು ಬೇರೆಯವರ ಕೈಯಲ್ಲಿ ಹೋಗಿತ್ತು. ಮತ್ತು ಯಾರು ಕಾಂಕರ್ ಮಾಡಿದ? ಇವನು ಮಾಡಿದ. ಯಾರು? ಯೋಶುವ ಮತ್ತು ಮೋಶೆ ಬಂದ, ಯೋಶುವ ಕಾಂಕರ್ ಮಾಡಿದ. ಪುನಃ ಅದು ಬೇರೆಯವರ ಕೈಗೆ ಹೋಯಿತು. ಈಗ ದಾವೀದನು ಆ ಇಸ್ರಾಯೇಲ್ ಪ್ರಾಂತ್ಯವನ್ನು ವಿಸ್ತರಿಸುವುದಕ್ಕೋಸ್ಕರ ಯುದ್ಧಕ್ಕೆ ಹೋಗುವಾಗ, ಎಲ್ಲಿಗೆ ಹೋಗುವಾಗ ದೇವರ ಹತ್ರ ಮಾತಾಡ್ತಾ ಇದ್ದಾನೆ. ನಾವು ಮನೆಯಲ್ಲಿ ಗಂಡ ಹೆಂಡತಿ ಹತ್ರ ಮಾತಾಡೋದು, ಮಕ್ಕಳು ತಂದೆ ಹತ್ರ ಮಾತಾಡೋದು, ತಂದೆ ಮಕ್ಕಳ ಹತ್ರ ಮಾತಾಡಿದಾಗೆ, ಒಬ್ಬ ಮಗ ಅಪ್ಪನ ಹತ್ರ ಮಾತಾಡಿದಾಗೆ, ಅಥವಾ ಕಂಪನಿಯ ಒಂದು ಒಳ್ಳೆಯ ಬಾಸ್ನ ಹತ್ರ ಮಾತಾಡಿದಾಗೆ ಅವನು ದೇವರ ಹತ್ರ ಕೇಳ್ತಾನೆ, ನಾನು ಅಲ್ಲಿ ಹೋಗಬಹುದು, ನೀನು ಅವರನ್ನು ನನಗೆ ಒಪ್ಪಿಸಿಕೊಡ್ತೀಯಾ? ಹೋಗಬಹುದು. ಒಪ್ಪಿಸಿಕೊಡ್ತೀಯ? ಹೌದು, ಒಪ್ಪಿಸಿಕೊಡ್ತೇನೆ. ಎಂಥ ಒಂದು ಕಾನ್ವರ್ಸೇಷನ್! ಆ ಕಾನ್ವರ್ಸೇಷನ್ ಮಾಡಿ ಹೋದ. ಒಂದು ಅದ್ಭುತವಾದ ಜಯ ಆಯಿತು. ಇಮ್ಮಿಡಿಯೇಟ್ಲಿ ಜಯ ಆದಾಗ ನೋಡು,
ನಾನು ದೇವರ ಹತ್ರ ಮಾತಾಡಿ ಓದೋದಕ್ಕೆ ಜಯ ಸಿಕ್ಕಿದಂತೆ ಹೇಳಿಲ್ಲ. ಯೆಹೋವನು ಕಟ್ಟೆ ಹೊಡೆದ ಪ್ರವಾಹದ ಹಾಗೆ ನಮ್ಮ ಮಧ್ಯದಲ್ಲಿ ಚಲಿಸಿದನೆಂಬುದಾಗಿ ಒಂದು ಪದ್ಯವನ್ನೇ ಹಾಡಿಬಿಟ್ಟ. ಅದು ಸಮೂವೇಲದಲ್ಲಿ ಬರೆದಿದೆ. ಯೆಹೋವನು ಕಟ್ಟೆ ಹೊಡೆದ ಪ್ರವಾಹದ ಹಾಗೆ. ದಿಸ್ ಇಸ್ ಗುಡ್ ಎಕ್ನಾಲಜ್. ಅವನು ಪ್ರತಿಯೊಂದನ್ನು ದೇವರ ಹತ್ರ ಕೇಳ್ತಿದ್ದ. ಯಾಕೆ? ಇಸ್ರೇಲ್ ಪ್ರಾಂತ್ಯವನ್ನು ವಿಸ್ತರಿಸುವುದು ಅವನಿಗಾಗಿ ಅಲ್ಲ, ಇಸ್ರೇಲ್ ದೇಶದ ಜನರು ಹಬ್ಬಿಕೊಳ್ಳುವುದಕ್ಕಾಗಿ. ಆದರೆ ಅವನ ರಸ ಇಸ್ರೇಲಿನಿಂದ ದುಡ್ಡು ಬರುವುದಕ್ಕಿಂತ ಹೆಚ್ಚು ಅನೇಕ ಸಂಸ್ಥಾನಗಳವರು ಅವನಿಗೆ ಕಪ್ಪ ತಂದು ಕೊಡ್ತಿದ್ರು. ಈ ಅರಸ ನಮ್ಮ ದೇಶಕ್ಕೆ ಯುದ್ಧ ಬರಬಾರ್ದು, ನಾವು ವರ್ಷಕ್ಕೆ ನಿನಗೆ ಇಷ್ಟು ಗೇಣಿ ಕೊಡುತ್ತೇವೆ, ನಮ್ಮ ದೇಶದ ಏನು ಸಂಪತ್ತಿದೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ನಿನಗೆ ವರ್ಷಕ್ಕೆ ಟ್ಯಾಕ್ಸ್ ಗೇಣಿ ಕೊಡುತ್ತೇವೆ ಎಂಬುದಾಗಿ ಕಪ್ಪಗಳನ್ನು ಕೊಡ್ತಿದ್ರು. ಹಾಗಾಗಿ ನನ್ನ ಪ್ರಿಯ ದೇವರು ಎಷ್ಟು ಒಳ್ಳೆ. ಹಾಗಾಗಿ ಸಭೆಯಲ್ಲಿರುವ ನಾವು, ಸಭೆಗೆ ಹೋಗುತ್ತಿರುವ ನಾವು, ಆ ಸಭೆ ಯಾರ್ದು? ಆ ಸಭೆ ಕರ್ತನಾದ ಯೇಸು ಕ್ರಿಸ್ತಂದು. ಕುಟುಂಬದಲ್ಲಿ ವಾಸ ಮಾಡುವ ನಾವು, ಆ ಕುಟುಂಬವನ್ನು ಯಾರು ಕಟ್ಟಿದ್ರು? ತಂದೆಯಾದ ದೇವರು ಕಟ್ಟಲಿಕ್ಕೆ ನಮಗೆ ಬುದ್ಧಿ, ಸಾಮರ್ಥ್ಯ, ಜ್ಞಾನ, ವಿವೇಕಗಳನ್ನು ಕೊಟ್ಟಿದ್ದಾನೆ. ನನಗೆ ಭಾಳ ಹಳೆ ಒಡಂಬಡಿಕೆ ಓದುವಾಗ ಭಾಳ ಖುಷಿಯಾಗೋದು. ಅದು ದಾವೀದನ ಬಗ್ಗೆ ಓದುವಾಗ ಎಂಥ ಒಂದು ಎಕ್ನಾಲಜ್ಮೆಂಟ್. ಅಯ್ಯೋ, ಅವನು ಪ್ರೇಯರ್ ಮಾಡಿ ಹೋಗ್ಬೋದು, ಜಯ ಕೊಡ್ತೀವಿ, ಹೌದು, ಒಪ್ಪಿಸಿಕೊಡ್ತೇನೆ, ಕಾಂಕರ್ ಮಾಡಿಬಿಟ್ಟ, ಯುದ್ಧ ಮಾಡಿದ ಅವನ ಜನರು ಯುದ್ಧ ಮಾಡಿದರು. ಲಾಸ್ಟಿಗೆ ಎಲ್ಲ ಯುದ್ಧದಲ್ಲಿ ಗೆದ್ದು ಅವನು ಒಂದು ಪೊಸಿಷನ್ಗೆ ಬರುವಾಗ ಯೋಬ ಹೇಳಿದ, ಇನ್ನು ನೀನು ಬರಬೇಡ, ನಮ್ಮಲ್ಲಿ 1000 ಜನರು ಸತ್ತರು, ಏನಾಗುವುದಿಲ್ಲ, ನೀನು ಒಬ್ಬನು ಸತ್ತರೆ ನೀನು ನಮಗೆ ಇರಬೇಕಂತ ಯೋಬ ಮತ್ತೆ ಅವನು ಯುದ್ಧ ನಡೆಸಿಕೊಂಡು ಹೋದ. ಅದಕ್ಕಿಂತ ಮೊದಲು ದಾವೀದನು ಕಾಂಕರ್ ಮಾಡ್ತಿದ್ದ. ಕಾಂಕರ್ ಮಾಡಿ ಜಯ ಸಿಕ್ಕಿದ ಒಡನೆ ಹೇಳಿದ, ಯೆಹೋವನು ಕಟ್ಟೆ ಒಡೆದ ಪ್ರವಾಹದ ಹಾಗೆ ಚಲಿಸಿದನು. ಪ್ರಿಯರೇ, ಇವತ್ತು ಕೇಳುತ್ತಿರುವಂಥ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ನೀವು ನಿಮ್ಮನ್ನು ದೇವರ ಕೃಪಾ ಹಸ್ತಕ್ಕೆ ಒಪ್ಪಿಸಿ ಕೊಡುವುದಾದರೆ, ನಾನು ದೇವರ ಸೇವಕನಾಗಿ ಹೇಳ್ತೇನೆ, ದೇವರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ, ನಿಮ್ಮ ಸಭೆಯಲ್ಲಿ ಕಟ್ಟೆ ಒಡೆದ ಪ್ರವಾಹದ ಹಾಗೆ ಚಲಿಸಲು ಶಕ್ತನಾಗಿದ್ದಾನೆ. ಬಟ್ ಏನೇ ಕಾರ್ಯ ನೀವು ಉಪದೇಶಿಸಿ ಅಥವಾ ನೀವು ಪ್ರಾರ್ಥನೆ ಮಾಡಿದಾಗ, ನೀವು ಪ್ರಾಫಸಿ ಮಾಡಿದಾಗ, ಏನಾದರೂ ಕಾರ್ಯಗಳು ನಡೆದರೆ ಅದಕ್ಕೆ ಮಹಿಮೆಯನ್ನು ದೇವರಿಗೆ ಕೊಡಿರಿ. ಹೇಗೆ ನೋಡಿ, ದಾವೀದನು ಹೇಳಿದ, ಯೆಹೋವನು ಕಟ್ಟೆ ಒಡೆದ ಪ್ರವಾಹದ ಹಾಗೆ ನಮ್ಮ ಮಧ್ಯದಲ್ಲಿ ಚಲಿಸಿದನೆಂಬುದಾಗಿ. ಪ್ರಿಯರೇ, ಕ್ರಿಸ್ತನಲ್ಲಿ ನಾನು ಮಾತಾಡ್ತಾ ಇದ್ದೆ, ಆತನು ಜಗತ್ತುತ್ಪತ್ತಿಗಿಂತ ಮುಂಚೆ ಅರಸಿದ. ಯಾಕೆ? ನಾವು ಪ್ರೀತಿಯಲ್ಲಿ ನಡೆದು ಪರಿಶುದ್ಧರು ಮತ್ತು ದೋಷವಿಲ್ಲದವರು. 3 ಸಂಗತಿ. ಒಂದು, ಪ್ರೀತಿಯಲ್ಲಿ ನಡೆಯುವಂಥದ್ದು, ಮತ್ತು ಪರಿಶುದ್ಧತೆಯಲ್ಲಿ ನಡೆಯುವಂಥದ್ದು, ಮತ್ತು ದೋಷವಿಲ್ಲದವರಾಗಿ ನಡೆಯುವಂಥದ್ದು. ಈ 3 ಸಂಗತಿಯಲ್ಲಿ ನಡೀಲಿಕ್ಕೆ ನಮಗೆ ಸಹಾಯ ಮಾಡುವಂಥ ಪವಿತ್ರಾತ್ಮನು ನಮ್ಮ ಒಳಗಿದ್ದಾನೆ. 5ನೇ ಅಧ್ಯಾಯ ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ವಚನ ಹೇಳ್ತದೆ. ಅದನ್ನು ಓದುವ. ಪ್ರೀತಿ ರಸ ವಂಡರ್ಫುಲ್. 5ನೇ ಅಧ್ಯಾಯ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದೆಯಲ್ಲ. ನನಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಪಾಸ್ಟ್ರೆ, ಕಷ್ಟ ಆಗ್ತದೆ. ಆ ವ್ಯಕ್ತಿಯನ್ನು ನೋಡುವಾಗ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪ್ರೀತಿಸುವವರನ್ನು ಪ್ರೀತಿಸಿರಿ, ದ್ವೇಷಿಸುವವರನ್ನು ದ್ವೇಷಿಸಿರಿ, ವೈರಿಗಳನ್ನು ದ್ವೇಷಿಸಿರಿ ಅಂತ ಬರೆದಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಉಪದೇಶ ಅಂದರೆ ವೈರಿಗಳನ್ನು ಪ್ರೀತಿಸಿರಿ. ಒಬ್ಬ ವ್ಯಕ್ತಿ ಮೊನ್ನೆ ಹೇಳ್ತಿದ್ದ ನನಗೆ, ಪ್ರಸಂಗದಲ್ಲಿ ಮಾತ್ರ ಪ್ರೀತಿ, ಈಗ ಪ್ರೀತಿ ನಿಜವಾಗಿ ತೋರಿ ಬರ್ತಾ ಇಲ್ಲ ಎಂಬುದಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ. ನಾನು ಹೇಳಿದೆ, ಅದನ್ನು ತೀರ್ಪು ಮಾಡಲಿಕ್ಕೆ ನಾವು ಯಾರು? ಹೂ ವಿ ಆರ್ ಟು ಜಡ್ಜ್? ನಾವು ಅಂಥ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡುವ. ಪ್ರಿಯರೇ, ಒಬ್ಬ ವ್ಯಕ್ತಿಯಲ್ಲಿ ತಪ್ಪು ಕಂಡಾಗ, ಸೇವಕರಲ್ಲಿ ತಪ್ಪು ಕಂಡಾಗ ಇಮ್ಮಿಡಿಯೇಟ್ಲಿ ಅವರಿಗೋಸ್ಕರ ಪ್ರಾರ್ಥಿಸಿರಿ. ಸಡನ್ ಅವರು ಚೇಂಜ್ ಆಗ್ತಾರೆ. ದೇವ ಸೇವಕರು ಉಳಿಬೇಕಿನ್ನು ಕೊನೆಯ ಕಾಲ. ವಿ ಆರ್ ಇನ್ ದ ಎಂಡ್ ಪೀರಿಯಡ್. ಅಧರ್ಮವು ಹೆಚ್ಚಾಗುತ್ತೆ, ಪ್ರೀತಿ ತಣ್ಣಗಾಗ್ತದೆ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ಅನ್ಯೋನ್ಯತೆ ಕಡಿಮೆ ಆಗುತ್ತೆ. ಪ್ರೀತಿ ತಣ್ಣಗಾಗುವುದಂದರೆ ಅನ್ಯೋನ್ಯತೆ ಕಡಿಮೆ ಆಗೋದು. ದೇವಜನರ ಐಕ್ಯತೆ ವೈರಿಯ ನಾಶನ. ಒಂದು ಕುಟುಂಬದಲ್ಲಿ ಅನ್ಯೋನ್ಯತೆ ಇರುವಾಗ ಅದವರನ್ನು ಹೊಡಿಲಿಕ್ಕೆ ಆಗುವುದಿಲ್ಲ. ಸಭೆಯಲ್ಲಿ ಅನ್ಯೋನ್ಯತೆ ಇರುವಾಗ ಹೊಡಿಲಿಕ್ಕೆ ಆಗುವುದಿಲ್ಲ. ಸಭೆ ಯಾತಕ್ಕಾಗಿ ಎಂಬುದಾಗಿ ಬೋಧಿಸುವವನಿಗೂ ಅಲ್ಲಿರುವವರಿಗೆ ಗೊತ್ತಿರಬೇಕು. ಇಲ್ಲದ್ರೆ ಪ್ರೋಗ್ರಾಮ್ನ ಮೇಲೆ ಪ್ರೋಗ್ರಾಮ್ ಮಾಡಿಕೊಂಡು ಏನೋ ಮೇಲೆ ಬರಲಿಕ್ಕೆ ನೋಡೋದು. ನೋ, ದ್ಯಾಟ್ ಈಸ್ ನಾಟ್ ವಿಲ್ ಆಫ್ ಗಾಡ್. ನಾವು ಪ್ರತಿಯೊಂದನ್ನು ಮಾಡುವಾಗ, ಕುಟುಂಬದಲ್ಲಿ ಆಗಲಿ ಸಭೆಯಲ್ಲಾಗಲಿ,
ದೇವರ ಸಲಹೆ ವಾಕ್ಯದಲ್ಲಿ ನೋಡಬೇಕು, ದೇವರಿಂದ ಕೇಳಬೇಕು. ಪ್ರೇಯರ್ ಮಾಡುವಾಗ ನಮಗೆ ರೈಟ್ ಸಿಗ್ನಲ್ ಬರುತ್ತೆ. ನನ್ನ ಪ್ರಿಯ ದೇವಜನರೇ, ಪ್ರೀತಿಯಲ್ಲಿ ಪವಿತ್ರಾತ್ಮನ ಮೂಲಕ ಪ್ರೀತಿ ರಸ ನಮ್ಮ ಒಳಗೆ ಸುರಿಸಲ್ಪಟ್ಟಿದೆ. ವೈರಿಯನ್ನು ಪ್ರೀತಿಸಲಿಕ್ಕೆ ನಮಗೆ ಹೇಳಿದ್ದಾರೆ. ಅಯ್ಯೋ, ನನಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲ, ಒಳಗೆ ಪವಿತ್ರಾತ್ಮನಿದ್ದಾನೆ, ಆಗ್ತದೆ. ಆ ಪವಿತ್ರಾತ್ಮನಿಗೆ ನಿನ್ನನ್ನು ಬಿಟ್ಟುಕೊಟ್ಟರೆ ಪ್ರೀತಿ ಮಾಡಲಿಕ್ಕೆ ನನಗೂ ನಿನಗೂ ಆಗುತ್ತೆ. ಆ ಪವಿತ್ರಾತ್ಮನು ಮಲಗಿದ್ದಾನೆ ಅಂತ ನಾವು ನೆನೆಸಿದರೆ ಅವನು ಮಲಗಿರುವುದಿಲ್ಲ. ನಾವು ನೆನೆಸಿದರೆ ನಮಗೆ ಪ್ರೀತಿ ಮಾಡಲಿಕ್ಕೆ ಕಷ್ಟ ರೀ. ಅವರ ಕೆಟ್ಟ ಸಂಗತಿಗಳು ನಮ್ಮ ಮುಂದೆ ಬಂದು ನಿಲ್ತವೆ. ಅವರು ಮಾತನಾಡಿದ ಮಾತುಗಳು ನಮ್ಮ ಮುಂದೆ ಮನಸ್ಸಿನಲ್ಲಿ ತಿರುಗಾಡ್ತಾ ಇರ್ತವೆ. ಆದರೆ ದೇವರಿಗೆ ಪೂರ್ಣವಾಗಿ ಒಪ್ಪಿಸಿಕೊಡುವಾಗ, ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ, ಆ ಪವಿತ್ರಾತ್ಮನಲ್ಲಿ ದೇವರು ತನ್ನ ಪ್ರೀತಿ ರಸವನ್ನು ನಮ್ಮಲ್ಲಿ ಧಾರಾಳವಾಗಿ ಸುರಿಸಿದ್ದಾನಲ್ಲ, ಅದರ ನೊರೆಗಳು ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರಸದಲ್ಲಿ ನೊರೆ ಇದೆ. ಒಂದು ಕಬ್ಬನ್ನು ಆ ಜ್ಯೂಸಿನ ಮಿಷಿನಿಗೆ ಕೊಟ್ಟು ಅವನು ಪುನಃ ಮಡಚಿ ತಿರುಗಿಸುವಾಗ ನೊರೆಗಳು ಬರಲಿಕ್ಕೆ, ಅಂಥ ರಸ ಒಳಗೆ ಆ ಪ್ರೀತಿಯ ರಸಗಳನ್ನು ನಮ್ಮ ಒಳಗೆ ದೇವರು ಹಾಕಿದ್ದಾನೆ. ಕ್ರಿಸ್ತನ ಆ ಪ್ರೀತಿ ಸ್ವರೂಪನಾದ ತಂದೆಗೆ ಹುಟ್ಟಿದ ಮಕ್ಕಳು ನಾವು. ಆ ಪ್ರೀತಿ ಸ್ವರೂಪನಾದ ತಂದೆ ಆ ಪವಿತ್ರಾತ್ಮನ ಮೂಲಕವಾಗಿ ವಾಸ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ಬಾಕಿ 3 ಪ್ರೀತಿ, ದೋಷವಿಲ್ಲದವರು, ಪರಿಶುದ್ಧರು, ನೆಕ್ಸ್ಟ್ ನಾನು ಮಾತನಾಡ್ತೇನೆ. ದೋಷವಿಲ್ಲದಂದರೆ ಯಾವುದು, ಪರಿಶುದ್ಧರಂದರೆ ಯಾವುದೆಂಬುದಾಗಿ ನೆಕ್ಸ್ಟ್ ಮಾತಾಡುವ, ಮತ್ತು ಪ್ರೀತಿಯಲ್ಲಿ ನಡೆಯುವಂಥದ್ದನ್ನಾಡುವ. ಪ್ರೀತಿ ಏನಾಗಿದೆ? ಸೊ ದೇವರ ವಾಕ್ಯವನ್ನು ಆಶೀರ್ವದಿಸ್ತಾನೆ. ಯು ಆರ್ ಬ್ಲೆಸ್ಡ್. ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವದಿಸಲಿ. ನಾನು ಇವತ್ತು ಮಾತನಾಡಿದ ಹಾಗೆ ಏನೇ ದೇವರು ನಿಮಗೆ ಉಪಕಾರ ಮಾಡಿದರು, ಅದು ಏನೇ ಬಂದರೂ ದೇವರಿಂದ ಬಂದದ್ದು, ದೇವರು ಮಾಡಿದೆಂಬುದಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಯಾರನ್ನು ಹೈಲೈಟ್ ಮಾಡಲಿಕ್ಕೆ ಹೋಗಬೇಡಿ, ಯಾರನ್ನು ಫೋಕಸ್ ಮಾಡಬೇಡಿ. ಫೋಕಸ್ ಓನ್ಲಿ ಜೀಸಸ್ ಕ್ರೈಸ್ಟ್. ನಮ್ಮ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರಿಗೆ ಘನತೆ, ಮಾನ, ಮಹಿಮೆಯನ್ನು ಸಲ್ಲಿಸಿರಿ. ಅದು ನಿಮ್ಮ ಏಳಿಗೆ. ಗಾಡ್ ಬ್ಲೆಸ್ ಯು. ಆಮೆನ್ ಆ್ಯಂಡ್ ಆಮೆನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಸ್.